see here, this is the structure of formal letter, or this is the format of formal letter that I have written over here. Okay, and I have taken example of request for leave means ನಾನು ರಜೆಯನ್ನು ಕೋರಿ ಪ್ರಾಂಶುಪಾಲರಿಗೆ ಒಂದು ಔಪಚಾರಿಕ ಪತ್ರವನ್ನು ಬರೆದಿದ್ದೇನೆ. This is the letter format without using from and to, right? ಈ ಪತ್ರದಲ್ಲಿ ನಾವು ಯಾವುದೇ from ಅಥವಾ to ಅನ್ನ ಯೂಸ್ ಮಾಡಿಲ್ಲ. From ಅಂದ್ರೆ ಇಂದ, to ಅಂದ್ರೆ ಗೆ, right? So this type of format focusing on clarity and professionalism. ಈ ತರಹದ ಫಾರ್ಮ್ಯಾಟ್ ಹೆಚ್ಚಿನ ಸ್ಪಷ್ಟತೆ ಮತ್ತು ವೃತ್ತಿಪರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. Okay, nowadays this type of letter format is on trend or popular. ಈ ತರ ಲೆಟರ್ ಬರೆಯೋದು ಪಾಪ್ಯುಲರ್ ಆಗಿದೆ. Okay, observe the alignment over here. The entire letter including body should be left aligned. ಮಧ್ಯಭಾಗ ಸೇರಿದಂತೆ ಎಲ್ಲಾ ಅಕ್ಷರ ಎಡಕ್ಕೆ ಜೋಡಣೆಯಾಗಿದೆ, ರೈಟ್? ನಾವು ಇಲ್ಲಿ ಎಲ್ಲಾ ಅಕ್ಷರಗಳನ್ನು ಲೆಫ್ಟ್ ಎಡದಿಂದ ಸ್ಟಾರ್ಟ್ ಮಾಡಿದೀವಿ, ರೈಟ್? ಇಲ್ಲಿ ಎಡಕ್ಕೆನೆ ನಾವು ಜೋಡಿಸಿದೀವಿ ಲೆಫ್ಟ್ ಅಲ್ಲಿ, ರೈಟ್? ಸೊ ದಿಸ್ ಈಸ್ ದ ನ್ಯೂ ಫಾರ್ಮೇಟ್ ಟು ರೈಟ್ ಎನಿ ಫಾರ್ಮಲ್ ಲೆಟರ್. ಓಕೆ, ಸೊ ದಿಸ್ ಈಸ್ ದ ಸೆಂಡರ್ ಅಡ್ರೆಸ್. ಸೆಂಡರ್ ಅಡ್ರೆಸ್ ಮೀನ್ಸ್ ಕಳುಹಿಸುವವರ ವಿಳಾಸ. ನಾವು ಮೊದ್ಲಿಗೆ ಏನ್ ಮಾಡ್ತಾ ಇದ್ವಿ, ಈ ಸೆಂಡರ್ ಅಡ್ರೆಸ್ ನ ರೈಟ್ ಸೈಡ್ ಅಲ್ಲಿ ಬರಿತಾ ಇದ್ವಿ, ರೈಟ್? ಮತ್ತು ರೆಸಿಪಿಯಂಟ್ ಅಡ್ರೆಸ್, ಪತ್ರ ಸ್ವೀಕರಿಸುವವರ ವಿಳಾಸವನ್ನ ನಾವು ಲೆಫ್ಟ್ ಸೈಡ್ ಅಲ್ಲಿ ಬರಿತಾ ಇದ್ವಿ. ಅಂಡ್ ಬಾಡಿ ಆಫ್ ದ ಲೆಟರ್ ಇಲ್ಲಿ ಗ್ಯಾಪ್ ಬಿಟ್ಟು ಎಷ್ಟು ಬರಿತಾ ಇದ್ವಿ, ರೈಟ್? ಸೊ ದಿಸ್ ಈಸ್ ಆಲ್ಸೋ ರೈಟ್. ಸೊ ದಟ್ ಈಸ್ ದ ಓಲ್ಡೆಸ್ಟ್ ಫಾರ್ಮೇಟ್ ಟು ರೈಟ್ ಎನಿ ಲೆಟರ್. Nowadays this is the newest way to write any formal letter, so we have to follow this format. Okay, let us see how you are going to write a letter to your college principal requesting for 2 days leave. Okay, 2 ದಿನಗಳ ರಜೆಯನ್ನು ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಹೇಗೆ ಪತ್ರ ಬರಿತೀರಾ ಹಾಗಾದ್ರೆ? See here, first you have to write here sender address. Sender address means ಪತ್ರ ಕಳುಹಿಸುವವರ ವಿಳಾಸ. ನೀವು ಫಸ್ಟ್ ಇಲ್ಲಿ ಏನ್ ಬರಿತೀರಾ, ನಿಮ್ಮ ವಿಳಾಸವನ್ನ ಬರಿತೀರಾ, ರೈಟ್? ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್, ರೈಟ್? ಫಾರ್ ಎಕ್ಸಾಂಪಲ್, ಅನೂಪ್ ಬಿ, ಫಸ್ಟ್ PUC, XYZ college. You have to write your college name, Bangalore, right? After that you have to mention the date over here, March 21st, 2025. Observe here one thing, don't write any comma over here. Okay, I have written here comma because we have to separate here 2 numbers. Numbers ಅನ್ನು ಸಪರೇಟ್ ಮಾಡೋ ಸಲುವಾಗಿ ನಾನು ಇಲ್ಲಿ ಕಾಮಾ ಯೂಸ್ ಮಾಡಿದ್ದೀನಿ. ಓಕೆ, ಅದರ್ವೈಸ್ ಡೋಂಟ್ ಪುಟ್ ಎನಿ ಕಾಮಾ ಓವರ್ ಹಿಯರ್. ನೆಕ್ಸ್ಟ್, ಸೊ ದಿಸ್ ಇಸ್ ಕಾಲ್ಡ್ ಸೆಂಡರ್ಸ್ ಅಡ್ರೆಸ್, ರೈಟ್? ಪತ್ರ ಕಳುಹಿಸುವವರ ವಿಳಾಸ, ರೈಟ್?